ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ರೆಡ್ ರೋಸ್ ಪೆಟಲ್, ರೆಡ್ ರೋಸ್ ಆ್ಯಸ್ ಆನ್ ಇಂಡಿಕೇಟರ್, ಅದನ್ನು ಈಗ ನಮಗೆ ಲಿಟ್ಮಸ್ ಪೇಪರ್ ಇಲ್ಲದೆ ಇದ್ದಾಗ ನಾವು ಬೇರೆ ಯಾವುದನ್ನು ಉಪಯೋಗಿಸ್ಕೊಂಡು ಇಂಡಿಕೇಟರ್ ಆಗಿ ಬಳಸ್ಬೋದು ಅನ್ನೋದಕ್ಕೆ ರೆಡ್ ರೋಸ್ ಪೆಟಲ್ಸ್ ಅದನ್ನು ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಇನ್ನೊಂದು ಇಂಡಿಕೇಟರು, ಅದನ್ನು ಡಿಸ್ಕಸ್ ಮಾಡೋಣ. ಸಿ 2.1.3 ನೋಡಿ, ಟರ್ಮರಿಕ್ ಆಸ್ ಆನ್ ಇಂಡಿಕೇಟರ್. ಟರ್ಮರಿಕ್ ನಾವು ಸಹ, ಟರ್ಮರಿಕ್ ಅಂದರೆ ಅರಿಶಿಣವನ್ನು ಸಹ ನಾವು ಇಂಡಿಕೇಟರ್ ಆಗಿ ಹೇಗೆ ಬಳಸೋದು ಅಂತೇಳಿ. ವಿ ಹ್ಯಾವ್ ಯೂಸ್ಡ್ ಬ್ಲೂ ಆ್ಯಂಡ್ ರೆಡ್ ಲಿಟ್ಮಸ್ ಪೇಪರ್ ಸ್ಟ್ರೈಪ್ಸ್ ಇನ್ ಆಕ್ಟಿವಿಟಿ 2.1. ಕ್ಯಾನ್ ಯು ಆಲ್ಸೋ ಮೇಕ್ ಪೇಪರ್ ಸ್ಟ್ರೈಪ್ಸ್ ವಿತ್ ಸಮ್ ಅದರ್ ನ್ಯಾಚುರಲ್ ಇಂಡಿಕೇಟರ್ಸ್? ಫೈಂಡ್ ಔಟ್ ಬೈ ಪರ್ಫಾರ್ಮಿಂಗ್ ದ ಫಾಲೋಯಿಂಗ್ ಆಕ್ಟಿವಿಟಿ. ನಾವು 2.1 ಅಲ್ಲಿ ರೆಡ್ ಲಿಟ್ಮಸ್ ಅಂಡ್ ಬ್ಲೂ ಲಿಟ್ಮಸ್ ಪೇಪರ್ ಸ್ಟ್ರೈಪ್ಸ್ನ ಹೇಗೆ ಇಂಡಿಕೇಟರ್ ಆಗಿ ನ್ಯಾಚುರಲ್ ಇಂಡಿಕೇಟರ್ ಆಗಿ ಬಳಸ್ಕೋಬೋದು ಅಂತ ನಾವು ಮಾಡಿದ್ವಿ. ಹಾಗಾದರೆ ಬೇರೆ ಇನ್ಯಾವುದನ್ನ ಯಾವ ರೀತಿ ಇಂಡಿಕೇಟರ್ ಆಗಿ ಉಪಯೋಗಿಸ್ಬೋದು ಅಂತೇಳಿ ತಿಳ್ಕೊಳ್ಳೋಣ. ಆಕ್ಟಿವಿಟಿ ಅದಕ್ಕೆ ಒಂದು ಯಾವ ರೀತಿ ಟರ್ಮರಿಕ್ ಇಂಡಿಕೇಟರ್ ಆಗಿ ಹೇಗೆ ಉಪಯೋಗಿಸೋದು ಅನ್ನೋದಕ್ಕೆ ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಆಕ್ಟಿವಿಟಿ 2.5 ನೋಡಿ, ಲೆಟಸ್ ಪ್ರಿಪೇರ್, ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ. Take a spoonful of turmeric haldi in a petri dish or container and add a little water to make a paste. You may also grind a piece of fresh turmeric. ಏನು ಮಾಡಿ, ಇಲ್ಲೊಂದು ಪೆಟ್ರಿ ಡಿಶ್ ಇಲ್ಲಿ ಕೊಟ್ಟಿದ್ದಾರಲ್ಲ ಟರ್ಮರಿಕ್ ಪೇಸ್ಟು, ಒಂದು ಬೌಲಿಗೆ ಇದನ್ನು ಹಾಕೊಳ್ಳಿ, ಹಳದಿಯನ್ನು ಪೆಟ್ರಿ ಡಿಶ್ಗೆ ಹಾಕೊಳ್ಳಿ, ಅದಕ್ಕೆ ಸ್ವಲ್ಪ ಲಿಟಲ್ ವಾಟರನ್ನು ಹಾಕಿ ಪೇಸ್ಟ್ ಥರ. ಪೇಸ್ಟ್ ಹೇಗೆ ಬರುತ್ತೆ, ಸ್ವಲ್ಪ ಅರಿಶಿಣವನ್ನು ತೊಗೊಳ್ಳೋದು, ಸ್ವಲ್ಪ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಸಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಹಾಗೆ ಟರ್ಮರಿಕ್ ಯು ಮೇ ಆಲ್ಸೋ ಗ್ರೈಂಡ್ ಎ ಪೀಸ್ ಆಫ್ ಫ್ರೆಶ್ ಟರ್ಮರಿಕ್, ಅಂದರೆ ನುಣ್ಣಗೆ ಇರ್ತಕ್ಕಂತಹ ಶುಚಿಯಾದ ಫ್ರೆಶ್ ಆಗಿರ್ತಕ್ಕಂತಹ ಒಂದು ಟರ್ಮರಿಕ್ನ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ, ನುಣ್ಣಗಿರತಕ್ಕಂಥದ್ದು. ಕೇರ್ಫುಲಿ ಡಿಪ್ ಎ ಪೀಸ್ ಆಫ್ ಫಿಲ್ಟರ್ ಪೇಪರ್ ಇನ್ ದ ಟರ್ಮರಿಕ್ ಪೇಸ್ಟ್ ಅಂಟಿಲ್ ಇಟ್ ಗೆಟ್ಸ್ ಯೆಲ್ಲೋ ಕಲರ್. ಒಂದು ಫಿಲ್ಟರ್ ಪೇಪರ್ನ ತೊಗೊಳ್ಳಿ, ಅದನ್ನು ತೊಗೊಂಡು ಈ ಯೆಲ್ಲೋ ಪೇಸ್ಟ್ ಇರ್ತಾರೆ ಅದರೊಳಗಡೆ ಅದನ್ನು ಡಿಪ್ ಮಾಡಿ, ಅಂದರೆ ಅದರೊಳಗೆ ಮುಳುಗಿಸಿ ಆ ಪೇಪರು ಕರೆಕ್ಟಾಗಿ ಯೆಲ್ಲೋ ಕಲರ್ ಆಗೋವರೆಗೂ ಅದರೊಳಗೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅದನ್ನು ಹಳದಿ ಕಲರ್ ಆಗೋವರೆಗೂ ಅದನ್ನು ಪೆಟ್ರಿ ಡಿಶ್ ಒಳಗೆ ಇರ್ತಕ್ಕಂಥ ಪೇಸ್ಟ್ ಒಳಗೆ ಆ ಪೇಪರ್ನ ಬಿಡಿ. ಟೇಕ್ ಇಟ್ ಔಟ್ ಆ್ಯಂಡ್ ಅಲೋ ಇಟ್ ಟು ಡ್ರೈ. ಆಮೇಲೆ ಸ್ವಲ್ಪ ಸಮಯದ ನಂತರ ಅದನ್ನು ಹೊರಗೆ ತೆಗೆದು ಅದನ್ನು ಡ್ರೈ ಆಗೋದಕ್ಕೆ, ಒಣಗಿಸೋದಕ್ಕೆ ಆ ಪೇಪರ್ನ ಬಿಡಿ. ಕಟ್ ದಿಸ್ ಯೆಲ್ಲೋ ಪೇಪರ್ ಇಂಟು ಥಿನ್ ಸ್ಟ್ರೈಪ್ಸ್ ವಿಚ್ ಆರ್ ಯೂಸ್ಡ್ ಆಸ್ ಟರ್ಮರಿಕ್ ಪೇಪರ್. ಯೆಲ್ಲೋ ಪೇಪರ್ನ ಡ್ರೈ ಆದಮೇಲೆ ಅದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಈ ರೀತಿ ಪೀಸ್ಗಳ ಥರ ಮಾಡಿಕೊಂಡು ಆ ಒಂದು ಅರಿಶಿಣದ ಕಾಗದವನ್ನು ನೆಕ್ಸ್ಟ್ ಉಪಯೋಗಿಸೋದಕ್ಕೆ, ನಿಮ್ಮ ಎಕ್ಸ್ಪೆರಿಮೆಂಟ್ಸ್ಗೆ ಯೂಸ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳಿ. ಕಾಷನ್, ಪರ್ಫಾರ್ಮ್ ದಿಸ್ ಸ್ಟೆಪ್ಸ್ ಅಂಡರ್ ದ ಸೂಪರ್ವಿಷನ್ ಆಫ್ ಎನ್. ದೊಡ್ಡವರ ಸಹಾಯದಿಂದ ಈ ಎಲ್ಲ ಪ್ರಕ್ರಿಯೆಗಳನ್ನು ಈಗ ಏನೇನು ಮಾಡ್ತಿದ್ವಿ ಅದನ್ನು ಅವರ ಸಜೆಷನ್ ಮೇಲೆ, ಅವರ ಒಂದು ಸಲಹೆ ಮೇರೆಗೆ ಇದನ್ನು ಮಾಡಿ. ನೋಡಿ, ಟರ್ಮರಿಕ್ ಪೇಪರ್ ಸ್ಟ್ರೈಪ್ಸ್, ಇದು ಟರ್ಮರಿಕ್ ಪೇಸ್ಟು. ಪ್ರಿಪೇರಿಂಗ್ ಎ ಟರ್ಮರಿಕ್ ಪೇಪರ್ನ, ಅರಿಶಿಣದ ಕಾಗದವನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳಿದ್ರು. ಈಗ ಹೇಗೆ ಯೂಸ್ ಮಾಡೋದು ಅಂತೇಳಿ. ಯೂಸಿಂಗ್ ಎ ಡ್ರಾಪರ್, ಪುಟ್ ಎ ಡ್ರಾಪ್ ಆಫ್ ಈಚ್ ಆಫ್ ದ ಸ್ಯಾಂಪಲ್ಸ್ ಯೂಸ್ಡ್ ಇನ್ ಆಕ್ಟಿವಿಟಿ 2.1 1 by 1 on separate pieces of turmeric paper. Record your observation in table 2.4. ಈಗ ಅದು ಪೀಸ್ ಆಫ್ ಪೇಪರ್ಸ್ ಟರ್ಮರಿಕ್ ಪೇಪರ್ ರೆಡಿ ಆಯಿತು. ಪ್ರತಿಯೊಂದು ಪೇಪರ್ಗೂ ಅಲ್ಲಿ 2.1 ಆಕ್ಟಿವಿಟಿಲಿ ಹೇಗೆ ಏನೇನು ತೊಗೊಂಡಿದ್ವಿ, ಬೇಕಿಂಗ್ ಸೋಡಾ ಇರ್ಬೋದು, ಲೆಮನ್ ಜ್ಯೂಸ್ ಇರ್ಬೋದು, ಆಮ್ಲ ಇರ್ಬೋದು, ವಿನಿಗರ್, ಬೇಕಿಂಗ್ ಸೋಡಾ, ನಿಮ್ಗೆ ಯಾವ್ದು ಬೇಕು ಇಲ್ಲಿ ಇರ್ತಕ್ಕಂಥ ವಸ್ತುಗಳಲ್ಲಿ ಒಂದಷ್ಟು ಎಲ್ಲವನ್ನು ಬೇಕಾದ್ರೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಇದನ್ನು ಸಹ ನೀವೇ ಮನೆಯಲ್ಲಿ ಮಾಡ್ಕೊಳ್ಬೋದು. ಮಾಡಿಕೊಂಡು ಎಲ್ಲ ಒಂದೊಂದು ಡ್ರಾಪ್ ಈ ಯೆಲ್ಲೋ ಶೀಟ್ ಅರಿಶಿಣದ ಕಾಗದ ಮೇಲೆ ಒಂದೊಂದು ಡ್ರಾಪ್ ಹಾಕಿ ಏನೇನು ಬದಲಾವಣೆ ಆಗುತ್ತೆ ಅದನ್ನು ಈ ಟೇಬಲಲ್ಲಿ ಬರೀರಿ ಅಂತ ಹೇಳ್ತಿದ್ದಾರೆ. ಸಿ ನಾವು ಮಾಡೋಣ. ನೇಮ್ ಆಫ್ ದ ಸ್ಯಾಂಪಲ್, ದ ಕಲರ್ ಆಫ್ ದ ಟರ್ಮರಿಕ್ ಪೇಪರ್ ಆಫ್ಟರ್ ಪುಟಿಂಗ್ ಎ ಡ್ರಾಪ್ ಆಫ್ ಸ್ಯಾಂಪಲ್. ಫಸ್ಟ್ ಆ ಯೆಲ್ಲೋ ಪೇಪರ್ ಮೇಲೆ, ಅರಿಶಿಣದ ಕಾಗದದ ಮೇಲೆ, ಫಿಲ್ಟರ್ ಪೇಪರ್ ಮೇಲೆ ಕಟ್ ಆಗಿರ್ತಕ್ಕಂಥದ ಮೇಲೆ ಲೆಮನ್ ಜ್ಯೂಸ್ನ ಹಾಕ್ತೀವಿ. ಯಾವ ಕಲರ್ ಬರುತ್ತೆ? ಇಟ್ಸ್ ಸ್ಟಿಲ್ ಯೆಲ್ಲೋ. ಅದು ಯಾವುದೇ ಬದಲಾವಣೆಯನ್ನು ತೋರಿಸಲ್ಲ, ಬಿಕಾಸ್ ಇಟ್ಸ್ ಅಸಿಡಿಕ್, ಹಾಗಾಗಿ ಯೆಲ್ಲೋ ಕಲರೇ ಇರುತ್ತೆ. ಹಾಗೆ ನೆಕ್ಸ್ಟ್ ಸೋಪ್ ಸೊಲ್ಯೂಷನ್. ಇದೇನಾಗುತ್ತೆ, ಅರಿಶಿಣದ ಕಾಗದ ಮೇಲೆ ಸೋಪ್ ಸೊಲ್ಯೂಷನ್ ಹಾಕಿದ್ರೆ ಏನಾಗುತ್ತೆ, ರೆಡ್ ಕಲರ್ ಆಗಿ ಚೇಂಜ್ ಆಗುತ್ತೆ.
ಅದೇ ರೀತಿ ಆಮ್ಲ ಮತ್ತು ಲೆಮನ್ ಜ್ಯೂಸ್ ಎರಡೂ ಒಂದೇ. ಸ್ವಲ್ಪ ಹುಳಿ ಇರೋದ್ರಿಂದ ಅದು ಯಾವುದೇ ರೀತಿ ಚೇಂಜಸ್ ಆಗಲ್ಲ, ಎಲ್ಲೋ ವಿಷಯ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಬೇರೆ ಇನ್ನೊಂದು ಯಾವುದಾದ್ರೂ ತಗೊಳ್ಳೋಣ ನಾವು, ವಿನಿಗರ್. ವಿನಿಗರ್, ವಿನಿಗರ್ ಏನಾಗುತ್ತೆ ಅದು ಅಷ್ಟೇ, ವಿನಿಗರನ್ನು ಹಾಕಿದ್ರೆ ಎಲ್ಲೋ ಶೀಟ್ ಮೇಲೆ ಅಸಿಡಿಕ್ ನೇಚರ್ ಇರೋದ್ರಿಂದ ಇದು ಸಹ ಎಲ್ಲೋನೇ ಇರುತ್ತೆ. ನೆಕ್ಸ್ಟ್ ಇನ್ನೊಂದು 5th ಒನ್ ತಗೊಳ್ಳೋಣ. ಫಿಫ್ತ್ ಒನ್ ಬೇಕಿಂಗ್ ಸೋಡಾ ತಗೋಣ. ಬೇಕಿಂಗ್ ಸೋಡಾ ಹಾಕಿದ್ರೆ ಅದು ಬೇಸಿಕ್ ಆಗಿರೋದ್ರಿಂದ ಆಲ್ಮೋಸ್ಟ್ ಇದು ರೆಡ್ ಕಲರ್ ಬರುತ್ತೆ. ಎಲ್ಲೋ ಶೀಟ್ ಮೇಲೆ ಬೇಕಿಂಗ್ ಸೋಡಾ ಹಾಕಿದ್ರೆ ಏನು ಬರುತ್ತೆ, ರೆಡ್. ಈಗ ಇನ್ನು ಬೇರೆದು ಏನೇನೆಲ್ಲ ಇದೆ, ಲೈಮ್ ವಾಟರ್ ಹಾಕೋದು, ಟ್ಯಾಪ್ ವಾಟರ್, ವಾಷಿಂಗ್ ಸೋಡಾ ಪೌಡರ್, ಶುಗರ್ ಸೊಲ್ಯೂಷನ್, ನೀವು ಇದನ್ನೆಲ್ಲ ಹಾಕಿ ನೋಡಿ ಅದ್ರ ಎಕ್ಸ್ಪೆರಿಮೆಂಟ್ನ ಯಾವ್ಯಾವ ಕಲರ್ ಚೇಂಜ್ ಆಗುತ್ತೆ ಇಲ್ಲಿ ನೋಟ್ ಮಾಡಿ. ಅದು ಹೋಮ್ವರ್ಕ್ ನಿಮಗೆ ಉಳಿದಂಥದ್ದು. ಇಲ್ಲಿ 3 ಕೊಟ್ಟಿದ್ರು, ಅದಕ್ಕೆ ಆನ್ಸರ್ ಮಾಡಿದೆ. ಇನ್ನು 2ನ ಮಾಡಿದ್ದೀವಿ. ಇನ್ನು 5ಗೆ ನೀವೇ ಆನ್ಸರ್ ಮಾಡಿ ಅದನ್ನ ಹೋಮ್ವರ್ಕ್ ಹಾಕಿ ತಗೊಳ್ಳಿ. ಸಿ ನೆಕ್ಸ್ಟ್. ವಾಟ್ ಡಿಡ್ ಯು ಅಬ್ಸರ್ವ್? ಏನನ್ನ ಗಮನಿಸಿದ್ರಿ? ಡು ಆಲ್ ಸ್ಯಾಂಪಲ್ ಚೇಂಜ್ ದ ಕಲರ್ ಆಫ್ ದ ಟರ್ಮರಿಕ್ ಪೇಪರ್? ನೀವು ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಸ್ಯಾಂಪಲ್ಗಳಲ್ಲೂ ಕಲರ್ ಎಲ್ಲ ಟರ್ಮರಿಕ್ ಪೇಪರ್ದು ಕಲರ್ ಎಲ್ಲ ಚೇಂಜ್ ಆಯಿತಾ ಅಂತ ಕೇಳ್ತಿದ್ದಾರೆ. ಗ್ರೂಪ್ ದ ಸ್ಯಾಂಪಲ್ಸ್ ವಿಚ್ ಡು ನಾಟ್ ಚೇಂಜ್ ದ ಕಲರ್ ಆಫ್ ದ ಟರ್ಮರಿಕ್ ಪೇಪರ್. ಇಲ್ಲಿ ಯಾವುದು ಟರ್ಮರಿಕ್ ಪೇಪರ್ ಕಲರ್ ಯಾವುದೆಲ್ಲ ಚೇಂಜ್ ಆಗಿಲ್ಲ ಅದನ್ನು ಒಂದು ಗುಂಪು ಮಾಡಿ, ಚೇಂಜ್ ಆಗಿರೋದೆಲ್ಲ ಒಂದು ಗುಂಪು ಮಾಡಿ. ಚೇಂಜ್ ಆಗಿಲ್ಲದೆ ಇರೋದು ಲೆಮನ್ ಜ್ಯೂಸ್ ಚೇಂಜ್ ಆಗಿಲ್ಲ, ಆಮ್ಲ ಜ್ಯೂಸ್ ಚೇಂಜ್ ಆಗಿಲ್ಲ, ವಿನಿಗರ್ ಚೇಂಜ್ ಆಗಿಲ್ಲ, ಇದೆಲ್ಲ ಒಂದು ಗುಂಪು ಮಾಡಿ ಬರೀರಿ. ಇದು ಸಹ ಹೋಮ್ವರ್ಕ್. ರೆಡ್ ಕಲರ್ ಇರೋದೆಲ್ಲ ಒಂದು ಗ್ರೂಪ್ ಮಾಡಿ, ಯೆಲ್ಲೋ ಕಲರ್ ಚೇಂಜ್ ಆಗದೆ ಹಾಗೆ ಯೆಲ್ಲೋ ಕಲರ್ ಇರ್ತಕ್ಕಂಥದ್ದನ್ನು ಒಂದು ಗ್ರೂಪ್ ಮಾಡಿ. ಓಕೆನಾ? ದಿಸ್ ಆಲ್ಸೋ ಹೋಮ್ವರ್ಕ್ ಫಾರ್ ಯು. ಕಂಪೇರ್ ದಮ್ ವಿತ್ ದ ಸ್ಯಾಂಪಲ್ಸ್ ಇನ್ ಗ್ರೂಪ್ ಎ, ಬಿ ಆ್ಯಂಡ್ ಸಿ ಇನ್ ಟೇಬಲ್ 2.0. ಇದನ್ನ ರೆಡ್ ರೋಸ್ ಸೊಲ್ಯೂಷನ್ಗೆ ಮಾಡಿದ್ವಲ್ಲ, ಇದನ್ನ ಈ ಒಂದು ಟೇಬಲ್ಗೆ ಕಂಪೇರ್ ಮಾಡಿ ಅಂತ ಹೇಳ್ತಿದ್ದಾರೆ. ಆ ಎಕ್ಸ್ಪೆರಿಮೆಂಟ್ ಮಾಡಿದ್ವಲ್ಲ ಆ ಒಂದು ಟೇಬಲ್ಗೆ ಮತ್ತೆ ಕಂಪೇರ್ ಮಾಡಿ ನೋಡಿ ಅಂತ ಹೇಳಿದ್ದಾರೆ. ಕ್ಯಾನ್ ಟರ್ಮರಿಕ್ ಪೇಪರ್ ಬಿ ಯೂಸ್ಡ್ ಆಸ್ ಅನ್ ಇಂಡಿಕೇಟರ್ ಫಾರ್ ಅಸಿಡಿಕ್ ಸಬ್ಸ್ಟೆನ್ಸಸ್? ಅಂದರೆ ಅಸಿಡಿಕ್ ಸಬ್ಸ್ಟೆನ್ಸಸ್ಗೆ ನಾವು ಟರ್ಮರಿಕ್ ಪೇಪರ್ನ ಇಂಡಿಕೇಟರ್ ಆಗಿ ಯೂಸ್ ಮಾಡ್ಬೋದಾ? ಇಲ್ಲೇ ಗೊತ್ತಾಗುತ್ತೆ. ಅಸಿಡಿಕ್ ಸಬ್ಸ್ಟೆನ್ಸಸ್ಗೆ ಟರ್ಮರಿಕ್ ಪೇಪರ್ನ ಯೂಸ್ ಮಾಡಿದ್ರೆ ಸ್ಟಿಲ್ ನೋ ಚೇಂಜ್ ದ ಕಲರ್, ಎಲ್ಲೋ ಹಾಗೆ ಇದೆ. ಸೊ ಅಸಿಡಿಕ್ ಟೆಸ್ಟ್ ಮಾಡೋದಕ್ಕೆ ನಾವು ಎಲ್ಲೋ ಪೇಪರ್ನ ಇಂಡಿಕೇಟರ್ ಆಗಿ ಯೂಸ್ ಮಾಡೋದಕ್ಕೆ ಬರಲ್ಲ ಅಲ್ವಾ? ಡಿಸ್ಕಸ್ ಯುವರ್ ಅಬ್ಸರ್ವೇಷನ್ ವಿತ್ ಯುವರ್ ಕ್ಲಾಸ್ಮೇಟ್ಸ್. ನಿಮ್ಮ ಸಹಪಾಠಿಗಳೊಂದಿಗೆ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ ಯೂಸ್ ಮಾಡ್ಬೋದಾ ಅಂತೇಳಿ. ಬೇಸ್ಡ್ ಆನ್ ದ ಅಬ್ಸರ್ವೇಷನ್ಸ್ ವಿ ಕ್ಯಾನ್ ಕನ್ಕ್ಲೂಡ್ ದ ಟರ್ಮರಿಕ್ ಪೇಪರ್ ಕ್ಯಾನ್ ಬಿ ಯೂಸ್ಡ್ ಟು ಟೆಸ್ಟ್ ಬೇಸಿಕ್ ಸಬ್ಸ್ಟೆನ್ಸಸ್. ನಾವು ಎಲ್ಲ ಪರೀಕ್ಷೆಗಳನ್ನ ಮಾಡಿ ನೋಡಿದ್ಮೇಲೆ ಟರ್ಮರಿಕ್ ಪೇಪರ್ನ ಯಾವುದರ ಇಂಡಿಕೇಟರ್ ಆಗಿ ಯೂಸ್ ಮಾಡ್ಬೋದು? ಬೇಸಿಕ್. ಬಿಕಾಸ್ ಯಾಕೆ ಟರ್ಮರಿಕ್ ಪೇಪರ್ನ ಇಂಡಿಕೇಟರ್ ಆಗಿ ಯೂಸ್ ಮಾಡಿದಾಗ ಯಾವುದು ಕಲರ್ ಚೇಂಜ್ ಆಗುತ್ತೆ ಅದಕ್ಕೆ ಯೂಸ್ ಮಾಡ್ಬೋದು ನಾವು. ಬೇಸಿಕ್ ಸೊಲ್ಯೂಷನ್, ಬೇಸಿಕ್ ಸಬ್ಸ್ಟೆನ್ಸ್ಗಳು ಯಾವುದು ಅಂತೇಳಿ ಕಂಡುಹಿಡ್ಕೊಳ್ಳೋದಕ್ಕೆ ಈ ಟರ್ಮರಿಕ್ ಪೇಪರ್ನ ನಾವು ಯೂಸ್ ಮಾಡ್ಬೋದು. ಬಿಕಾಸ್ ಚೇಂಜ್ ಆದರೆ ಅದು ಆಗುತ್ತಾ ಇಲ್ವ ಅಂತ ಗೊತ್ತಾಗುತ್ತೆ. ಏನೂ ಚೇಂಜಸ್ ಆಗಲಿಲ್ಲ ಅಂದರೆ ಅದನ್ನ ಇಂಡಿಕೇಟರ್ ಆಗಿ ಯೂಸ್ ಮಾಡೋದಕ್ಕೆ ಬರಲ್ಲ ಅಲ್ವಾ? ಸೊ ಅದಕ್ಕೆ ಹೇಳ್ತಿದ್ದಾರೆ ಪೇಪರ್ ಕ್ಯಾನ್ ಬಿ ಯೂಸ್ ಟು ಟೆಸ್ಟ್ ಟರ್ಮರಿಕ್ ಪೇಪರ್ನ, ಅರಿಶಿಣದ ಕಾಗದವನ್ನು ಬೇಸಿಕ್ ಸಬ್ಸ್ಟೆನ್ಸಸ್ ಪ್ರತ್ಯಾಮ್ಲೀಯ ವಸ್ತುಗಳನ್ನು ಕಂಡುಹಿಡಿಯೋದಕ್ಕೆ ಬಳಸ್ಕೊಳ್ಬೋದು. However, it cannot differentiate between acidic and neutral substances. ಆದರೆ ಈ ಅರಿಶಿಣದ ಪೇಪರಿಂದ ನಾವು ಅಸಿಡಿಕ್ ಮತ್ತು ನ್ಯೂಟ್ರಲ್ ಸಬ್ಸ್ಟೆನ್ಸನ್ನ, ಅಂದರೆ ಆಮ್ಲೀಯ ಮತ್ತು ತಟಸ್ಥ ವಸ್ತುಗಳನ್ನು ಕಂಡುಹಿಡಿಯೋದಕ್ಕೆ ಉಪಯೋಗಿಸೋದಕ್ಕೆ ಸಾಧ್ಯ ಇಲ್ಲ. ಫ್ಯಾಸಿನೇಟಿಂಗ್ ಫ್ಯಾಕ್ಟ್ಸ್, ಕೆಲವೊಂದು ಸತ್ಯಗಳು.
ನಮಗೆ ಎಷ್ಟೋ ಕೆಲವೊಂದು ಗೊತ್ತಿಲ್ಲದೆ ಇರ್ತಕ್ಕಂಥ ಸತ್ಯಗಳಿರುತ್ತೆ ಅದ್ರ ಬಗ್ಗೆ. ವೈ ಇಸ್ ಟರ್ಮರಿಕ್ ನಾನ್ ಆಸ್ ಎ ಗೋಲ್ಡನ್ ಸ್ಪೈಸ್? ಚಿನ್ನದ ಮಸಾಲೆ ಅಂತ ಕರೀತಾರಂತೆ. ಮಸಾಲೆಗಳಲ್ಲೇ ಚಿನ್ನದ ರೀತಿಯಂತೆ. ಅರಿಶಿಣ ಅನ್ನೋದು ಮಸಾಲೆ ಪದಾರ್ಥಗಳು, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು, ಜೀರಿಗೆ, ಮೆಣಸು, ಇದೆಲ್ಲ ಎಷ್ಟೊಂದಿದೆ ಅಲ್ವಾ, ಇನ್ನು ಅನೇಕ ಇದೆ. ಜಾಯಿಕಾಯಿ, ಪತ್ರೆ, ಈ ರೀತಿ ಆ ಎಲ್ಲಾ ಮಸಾಲೆಗಳಲ್ಲೂ ಗೋಲ್ಡನ್ ಸ್ಪೈಸ್ ಅಂತೆ. ಯಾವುದು? ಈ ಟರ್ಮರಿಕ್ ಅನ್ನೋದು ಇಸ್ ಎ ಗೋಲ್ಡನ್ ಸ್ಪೈಸ್. ವೈ ದ ಟರ್ಮರಿಕ್ ಈಸ್ ಕಾಲ್ಡ್ ಗೋಲ್ಡನ್ ಸ್ಪೈಸ್? ಇಲ್ಲೇ ಕೇಳಿದಾರೆ, ವೈ ಟರ್ಮರಿಕ್ ಇಸ್ ನಾನ್ ಎಸ್ ಗೋಲ್ಡನ್ ಸ್ಪೈಸ್? ಯಾಕೆ ಅರಿಶಿಣವನ್ನ ಚಿನ್ನದ ಸ್ಪೈಸ್ ಅಂದ್ರೆ ಚಿನ್ನದ ಮಸಾಲೆ ಅಂತ ಕರೀತಾರೆ? ಯಾಕಂದ್ರೆ ಟರ್ಮರಿಕ್ ಈಸ್ ಎ ಮೆಂಬರ್ ಆಫ್ ಎ ಜಿಂಜರ್ ಫ್ಯಾಮಿಲಿ. ಇದು ಜಿಂಜರ್ ಕೇಳಿದಿರ ಅಲ್ವಾ, ಶುಂಠಿ, ಈ ಒಂದು ಫ್ಯಾಮಿಲಿ, ಈ ಒಂದು ವರ್ಗಕ್ಕೆ ಬರುತ್ತೆ. ಜಿಂಜರು ಸ್ವಲ್ಪ ಶುಂಠಿ ಎರಡು ನೋಡೋದಿಕ್ಕೆ ಬೆಳೆದಾಗ ಒಂದೇ ತರ ಇರುತ್ತೆ, ಅದರ ಸ್ಮೆಲ್ ಅವುಗಳಿಂದ ನಾವು ಕಂಡುಹಿಡ್ಕೋಬಹುದಷ್ಟೇ ಹೇಗೆ ಡಿಫ್ರೆನ್ಸ್ ಅಂತ. ವಿಚ್ ಈಸ್ ಗ್ರೋನ್ ಇನ್ ಇಂಡಿಯಾ ಅಂಡ್ ಅದರ್ ಕಂಟ್ರೀಸ್? ಇದು ಭಾರತದಲ್ಲಿ ಮತ್ತೆ ಇತರ ದೇಶಗಳಲ್ಲೂ ಇದನ್ನು ಬೆಳೀತಾರೆ. A common spice in daily households, it is being researched for benefits behind the taste and color it provides to the food. ನಮ್ಮ ಅಡುಗೆ ಮನೆಗಳಲ್ಲಿ ಪ್ರತಿದಿನ ಅಡುಗೆ ಮಾಡುವಾಗ ಬಣ್ಣಕ್ಕಿರ್ಬೋದು, ಚಿತ್ರಾನ್ನ ಮಾಡಿದ್ರೆ ಅರಿಶಿಣ ಇಲ್ಲದೆ ಚಿತ್ರಾನ್ನೇ ಮಾಡೋಕ್ಕಾಗಲ್ಲ ಅಲ್ವಾ, ಫಿಗರ್ ರೈಸ್ ಕಲರ್ಫುಲ್ ಒಳ್ಳೆ ಬಣ್ಣವನ್ನು ಕೊಡೋದಕ್ಕೆ, ಮತ್ತು ಇದರ ಒಂದು ಬೆನಿಫಿಟ್ಸ್, ಇದರ ಪ್ರಯೋಜನಗಳು ಆಹಾರದಲ್ಲಿ ನಮ್ಮ ಆರೋಗ್ಯದಲ್ಲಿ ತುಂಬ ಅಧಿಕವಾಗಿದೆ. ಇದು ಒಳ್ಳೆ ರುಚಿಯನ್ನು ಕೊಡುತ್ತೆ, ಆರೋಗ್ಯವನ್ನು ಕೊಡುತ್ತೆ, ಮತ್ತು ಬಣ್ಣವನ್ನು ಕೊಡುತ್ತೆ, ನಮ್ಮ ಆಹಾರಕ್ಕೆ ಉತ್ತಮ ರುಚಿಯನ್ನು ಒದಗಿಸುತ್ತೆ ಇದನ್ನು. ಹಾಗಾಗಿ ನಮ್ಮ ಅಡುಗೆ ಮನೆಗಳಲ್ಲಿ ಇದನ್ನು ಪ್ರತಿನಿತ್ಯ ಯೂಸ್ ಮಾಡ್ತಾರೆ. ಇನ್ ದ ಆಯುರ್ವೇದಿಕ್ ಸಿಸ್ಟಮ್ ಆಫ್ ಮೆಡಿಸಿನ್, ಟರ್ಮರಿಕ್ ಈಸ್ ಕನ್ಸಿಡರ್ಡ್ ಟು ಹ್ಯಾವ್ ಎ ನ್ಯೂಮರಸ್ ಹೆಲ್ತ್ ಬೆನಿಫಿಟ್ಸ್ ಆ್ಯಂಡ್ ಇಟ್ ಈಸ್ ಕಾಮನ್ಲಿ ಯೂಸ್ಡ್ ಆಸ್ ಸರ್ವ್ಡ್ ಟ್ರೆಡಿಷನಲ್ ಹೋಮ್ ರೆಮಿಡೀಸ್. ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಇದನ್ನ, ಈ ಒಂದು ಅರಿಶಿಣವನ್ನ ಔಷಧಿಯಾಗಿ ಬಳಸ್ತಾರೆ, ಮೆಡಿಸಿನ್ ಆಗಿ. ಏನಕ್ಕಂದ್ರೆ ನ್ಯೂಮರಸ್ ಹೆಲ್ತ್ ಬೆನಿಫಿಟ್ಸ್, ಇದರಿಂದ ಅನೇಕ ಆರೋಗ್ಯದ ಲಾಭಗಳು ತುಂಬಾ ಇದೆ ಅರಿಶಿಣದಿಂದ. ಹಾಗಾಗಿ ಆಯುರ್ವೇದದಲ್ಲಿ ಇದನ್ನ ಔಷಧಿಯಾಗಿ ಉಪಯೋಗಿಸ್ತಾರೆ. ಹಾಗೆ ಕಾಮನ್ ಆಗಿ ನಮ್ಮ ಇಂದಿನ ಸಾಂಪ್ರದಾಯಿಕವಾಗಿ ನಮ್ಮ ಮನೆಗಳಲ್ಲಿ ಇದನ್ನ ಅರಿಶಿಣವನ್ನ ನಮ್ಮ ಅಡಿಗೆಯಲ್ಲಿ ಪ್ರತಿದಿನ ಬಳಸ್ತಾರೆ. Ashwin created a greeting card to pay gratitude to his teacher on the day of Guru Purnima. He applied turmeric paste on white paper and dried it. He wrote his wishes in the teacher's mother tongue, Odia language, on the dried paper using one of the solutions tested in table 2.4, which solution can be used to write the message. His teacher called it is creative use of this concept. ಅಶ್ವಿನ್ ಅನ್ನೋನು ಅವ್ರ ಟೀಚರ್ಗೆ ರೆಸ್ಪೆಕ್ಟ್, ಒಂದು ಗೌರವಯುತವಾಗಿ ಅವರು ಅವನಿಗೆ ಟೀಚ್ ಮಾಡಿದಕ್ಕೆ, ಅವನಿಗೆ ಒಂದು ಶಿಕ್ಷಣವನ್ನು ನೀಡಿದಕ್ಕೆ, ಅವ್ರಿಗೆ ಗೌರವ ಸಲ್ಲಿಸೋದಕ್ಕೋಸ್ಕರ ಅವ್ರಿಗೊಂದು ಗ್ರೀಟಿಂಗ್ ಕಾರ್ಡ್ಸ್ನ, ಅವ್ರಿಗೆ ವಿಶ್ ಮಾಡೋದಕ್ಕೆ, ಅವ್ರನ್ನ ಗೌರವಿಸೋದಕ್ಕೆ ಒಂದು ಗ್ರೀಟಿಂಗ್ಸ್ ಕಾರ್ಡ್ನ ರೆಡಿ ಮಾಡಿರ್ತಾನೆ. ಅವನು ಏನು ಮಾಡ್ತಾನೆ, ಫಸ್ಟು ಒಂದು ಕಾಗದವನ್ನು ತೊಗೊಂಡು ಅದನ್ನು ಅರಿಶಿಣದೊಳಗೆ ಹಾಕಿ ಅದನ್ನು ಡ್ರೈ ಮಾಡಿ ಇಟ್ಕೊಳ್ತಾನೆ. ಆಮೇಲೆ ಅದರಲ್ಲಿ ಅವನ ರೆಸ್ಪೆಕ್ಟ್ ಟೀಚರ್ಗೆ ಒಂದು ವಿಶಸ್ನ, ಒಂದು ಗೌರವವನ್ನು ಬರೀತಾನೆ. ಯಾವುದ್ರಲ್ಲಿ ಬರೀತಾನೆ, ಈ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ಅರಿಶಿಣದ ಪೇಪರ್ ಮೇಲೆ ಬರೆದಿದ್ದಾನೆ, ಆದರೆ ಇಲ್ಲಿ ಯಾವ ಕಲರ್ ಇದೆ? ರೆಡ್ ಕಲರ್ ಇದೆ. ಹಾಗಾದ್ರೆ ಅವ್ನು ಯಾವ ಸೊಲ್ಯೂಷನ್ ಯೂಸ್ ಮಾಡಿ ಬರ್ದಿರ್ಬೋದು? ಆಲ್ರೆಡಿ ಟೆಸ್ಟ್ ಮಾಡಿದ್ವಿ. ಇಲ್ಲ ಸೋಪ್ ಸೊಲ್ಯೂಷನ್ ಅಲ್ಲಿ ಬರ್ದಿರ್ತಾನೆ, ಇಲ್ಲ ವಿನಿಗರ್ ಸೊಲ್ಯೂಷನ್ ಅಲ್ಲಿ, ಸಾರಿ ಬೇಕಿಂಗ್ ಸೋಡಾ ಸೊಲ್ಯೂಷನ್ ಬರ್ದಿರ್ತಾನೆ, ರೆಡ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಅವನು ಏನೇನು ಯೂಸ್ ಒಡಿಯಾ ಲ್ಯಾಂಗ್ವೇಜ್, ಅವನು ಒಡಿಯಾ ಮದರ್ ಟಂಗ್, ಅವನ ಮಾತೃಭಾಷೆದ ಒಡಿಯಾ ಲ್ಯಾಂಗ್ವೇಜ್ ಅಲ್ಲಿ ಇದಿದೆ, ಅದನ್ನ ಇಂಗ್ಲಿಷಿಗೆ ಇಲ್ಲಿ ಬರ್ದಿದ್ದಾರೆ. ಐ ರೆಸ್ಪೆಕ್ಟ್ ಮೈ ಟೀಚರ್ ಆಸ್ ಶಿ nurtured curiosity within me and bestowed upon me the gift of learning. I bow my head in gratitude to her. ನನ್ನ ವಿಜ್ಞಾನ ಶಿಕ್ಷಕರಾದಂತಹ ಗೌರವಯುತ ವಿಜ್ಞಾನ ಶಿಕ್ಷಕರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ನನ್ನಲ್ಲಿ ಕುತೂಹಲಗಳನ್ನ ಮತ್ತೆ ಹೊಸತನ್ನ ಕಲಿಯೋದಿಕ್ಕೆ ಅವರು ಪ್ರೇರಣೆಯನ್ನು ನೀಡಿದ್ರು. ಹಾಗಾಗಿ ನನ್ನ ಗೌರವವನ್ನು ಅವ್ರಿಗೆ ಸಲ್ಲಿಸ್ತೀನಿ ಅಂತೇಳಿ ಅವ್ರು ಒಡಿಯಾ ಭಾಷೆಯಲ್ಲಿ ಅಶ್ವಿನ್ ಬರ್ತಿದ್ದಾನೆ. ನೀವು ನಿಮ್ಮ ಟೀಚರ್ಸ್ಗಳಿಗೆ ಈ ರೀತಿ ಸರ್ಪ್ರೈಸ್ ಕೊಡಬೇಕು ಅಂದರೆ ಅರಿಶಿಣದ ಕಾಗದವನ್ನು ಮಾಡಿಕೊಂಡು ನಿಮ್ಮ ಟೀಚರ್ಸ್ಗಳಿಗೆ ವಿಶಸ್ಸನ್ನು ಅದರಲ್ಲಿ ಬರೆದಿ ಕೊಡಿ. ಅರ್ಥ ಆಯ್ತಾ? ಆರ್ ದೇ
Any substances whose odors change on adding acidic or basic substances. ಯಾವುದಾದ್ರೂ ಒಂದು ಅಸಿಡಿಕ್ ಮತ್ತು ಬೇಸಿಕ್ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಎರಡನ್ನು ಸೇರಿಸಿದಾಗ ಅದರ ಒಂದು ಸ್ಮೆಲ್ ಚೇಂಜ್ ಆಗುತ್ತಾ ಅಂತೇಳಿ ಕ್ವಶನ್. ಅದರ ಒಂದು ವಾಸನೆ ಬದಲಾಗುತ್ತಾ ಅಂತೇಳಿ. There are some substances whose odors change in an acidic or basic medium. They are called olfactory indicators. Let us explore more. ಕೆಲವೊಂದು ಸಮಯದಲ್ಲಿ ಕೆಲವೊಂದ್ಸಲ ಓಡರ್ ಚೇಂಜ್ ಇನ್ ಅಸಿಡಿಕ್ ಅಂಡ್ ಬೇಸಿಕ್ ಮೀಡಿಯಂ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಅಸಿಡಿಕ್ ಮತ್ತು ಬೇಸಿಕ್ನ ಆ್ಯಡ್ ಮಾಡಿದಾಗ ಅವೆರಡನ್ನು ಸೇರಿಸಿದಾಗ ತನ್ನ ಸ್ಮೆಲ್ ಅಂದರೆ ಅದರ ವಾಸನೆಯನ್ನು ಕಳ್ಕೊಳ್ಳುತ್ತೆ. ಈ ರೀತಿ ತನ್ನ ವಾಸನೆಯನ್ನು ಕಳೆದುಕೊಳ್ಳುವಂತಹ ಒಂದು ಪ್ರೋಸೆಸ್ಗೆ ಏನಂತಾರೆ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತೇಳಿ ಕರೀತಾರೆ. ಹಾಗಾದರೆ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಬಗ್ಗೆ ನಾವು ಇನ್ನು ಹೆಚ್ಚಿಗೆ ತಿಳಿದುಕೊಳ್ಳೋಣ ಅಂತೇಳಿ ಹೇಳ್ತಿದ್ದಾರೆ. ಹಾಗಾದರೆ ಇದಕ್ಕೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಏನು ಅದು ಆಕ್ಟಿವಿಟಿ, ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂದರೆ ಏನು ಅಂತೇಳಿ. ಇಷ್ಟರಲ್ಲಿ ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಅವ್ರು ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಯಾರು ಆಗಲಿ, ಬಿಕಾಸ್ ನ್ಯೂ ಸಿಲೆಬಸ್ ಆಗಿದ್ದರಿಂದ ಅವ್ರಿಗೆ ಸ್ವಲ್ಪ ಸೈನ್ಸ್ ಟಫ್ ಅನ್ಸಿದ್ರು. ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಕೇಳಿದ್ರೆ ಅರ್ಥ ಆಗುತ್ತೆ. ಬಟ್ ನೀವು ಯಾವ ಮೀಡಿಯಮ್ ಆದರೂ ಒಂದ್ಸಲ ಕನ್ನಡದಲ್ಲಿ ಸೈನ್ಸನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಖಂಡಿತ ಟಫ್ ಅನ್ಸಲ್ಲ. ವಿತೌಟ್ ಟೆಕ್ಸ್ಟ್ ಬುಕ್ ನೀವು ಆನ್ಸರ್ ಮಾಡ್ಬೋದು, ವಿತೌಟ್ ನೋಟ್ಸ್, ವಿತೌಟ್ ಟೆಕ್ಸ್ಟ್ ಬುಕ್ಕು 1 or 2 ಟೈಮು ಆಡಿಯೋನ ಕೇಳಿಸ್ಕೊಳ್ಳಿ. ಅಂದರೆ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ, ಟೆಕ್ಸ್ಟ್ ಬುಕ್ ಇಟ್ಕೊಂಡು ಈ ಆಡಿಯೋನ ಕೇಳಿಸ್ಕೊಳ್ಳಿ. ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಅದು ನಿಮಗೆ ಹೋಮ್ವರ್ಕ್ ಅಷ್ಟೇ. ನೋಟ್ಸ್ ನಾನು LBA ನೋಟ್ಸ್ನ ಕೊಡ್ತೀನಿ, ಅದನ್ನು ಸ್ಟಡಿ ಮಾಡಿ ನೀವು ನೀಟಾಗಿ ಸ್ಕೋರ್ ಮಾಡಿ. ಆಲ್ಮೋಸ್ಟ್ LBA ನೋಟ್ಸಲ್ಲೇ ಹೆಚ್ಚು ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಎಕ್ಸಾಮ್ಸ್ಗೆ ಕೊಡುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ನ ತೊಗೊಳ್ಳಿ. ಫಸ್ಟ್ ಆಫ್ ಆಲ್ ಇದನ್ನು ನೀವೇ ಪ್ರಿಪೇರ್ ಮಾಡಿ. ಇದೊಂದು ಹೋಮ್ವರ್ಕ್ ಕಮೆಂಟಲ್ಲಿ ತಿಳಿಸಿ ಯಾರ್ಯಾರೆಲ್ಲ ಮಾಡಿದರೆ ನಿಮ್ಮ ಟೀಚರ್ಸ್ಗೆ ಹೇಗೆ ವಿಶಸ್ ಇದನ್ನು ಪ್ರಿಪೇರ್ ಮಾಡ್ಕೊಂಡು ಮಾಡಿ. ದೆನ್ ಇನ್ನು ಬೇರೆ ಐಟಮ್ಸ್ ಇದೆಯಲ್ಲ ಅದನ್ನೆಲ್ಲ ಟೆಸ್ಟ್ ಮಾಡಿ ಅದಕ್ಕೆ ಆನ್ಸರ್ಸ್ನ ಬರಿಬೇಕು. ಇದಕ್ಕೆ ಉಳಿದಿರ್ತಕ್ಕಂಥದ್ದನ್ನು ಹೇಗೆ ಹೌ ದ ಸ್ಯಾಂಪಲ್ಸ್ ಚೇಂಜ್ ದ ಕಲರ್ ಆಫ್ ದ ಟರ್ಮರಿಕ್ ಪೇಪರ್, ಬೇರೆ ಏನೇನೋ ಇದೆ ಅಲ್ಲ, ಟ್ಯಾಪ್ ವಾಟರ್ ಇರ್ಬೋದು, ಲೈಮ್ ವಾಟರ್, ಅದೆಲ್ಲ ಮಾಡಿ ನೋಡಿ ಟೆಸ್ಟ್ ಮಾಡಿ ಇದು ಟೇಬಲ್ನ ಬರೀರಿ. ಆ್ಯಂಡ್ ಈ ಟೇಬಲ್ನ ಒಂದ್ಸಲ ರೈಟ್ ಮಾಡಿ ವಿತ್ ಆನ್ಸರು. ಆ್ಯಂಡ್ ಇದು ಕಂಪೇರ್ ದಮ್ ವಿತ್ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಟೇಬಲ್. ಗ್ರೂಪ್ ಎ ಬಿ ಸಿ ಟೇಬಲ್ನ ಕಂಪೇರ್ ಮಾಡಿ ಅದಕ್ಕೆ ಆನ್ಸರ್ಸ್ನ ಬರೀರಿ. ಹಾಗೆ ಇಲ್ಲೊಂದು ಕೊಡ್ತಾರೆ, ಐ ಗಾಟ್ ಕರ್ರಿ ಸ್ಟೈನ್ ಆನ್ ಮೈ ವೈಟ್ ಶರ್ಟ್ and on applying soap it changes its color. Wow, now I know the reason. ಈಗ ನಿಮ್ಮ ಯೂನಿಫಾರ್ಮ್ ಶರ್ಟು ವೈಟ್ ಶರ್ಟ್ ಇದೆ, ಅದಕ್ಕೆ ಯೆಲ್ಲೋ ಬಣ್ಣ ಅಂದರೆ ಅರಿಶಿಣದ ಬಣ್ಣ ಆಗ್ಬಿಟ್ಟಿದೆ. ಅದಕ್ಕೆ ನೀವು ಸೋಪ್ ಹಚ್ಚಿ ತೊಳೆಯೋಕೆ ಹೋದರೆ ಅದ್ರ ಕಲರ್ ಚೇಂಜ್ ಆಗುತ್ತೆ. ಯಾವ ಕಲರ್ ಚೇಂಜ್ ಆಗುತ್ತೆ ಹೇಳಿ? ಈಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಲ್ಲ, ಅದು ಸೋಪ್ ಸೊಲ್ಯೂಷನ್ ಹಾಕಿದ್ರೆ ಅರಿಶಿಣ ಆಗಿರ್ತಕ್ಕಂಥ ವೈಟ್ ಶರ್ಟ್ ಏನಾಗಿ ಚೇಂಜ್ ಆಗುತ್ತೆ? ರೆಡ್ ಕಲರ್. ಅದನ್ನ ನೋಡಿ ನನಗೆ ತುಂಬ ಆಶ್ಚರ್ಯ ಆಯ್ತಂತೆ. ವಾವ್, ನವ್ ಐ ನೋ ರೀಸನ್. ಯಾಕೆ ಆ ರೀತಿ ಚೇಂಜ್ ಆಯಿತು ಅಂತ ಈಗ ರೀಸನ್ನು ಗೊತ್ತಾಗಿದೆ, ಅದಕ್ಕೆ ಉತ್ತರನೂ ಸಿಕ್ಕಿದೆ ಅಲ್ವಾ? ನಿಮಗೂ ಸಿಕ್ಕಿದೆ ಅನ್ಕೋತೀನಿ. ಇದೊಂದು ವೈ, ಇದಕ್ಕೆ ಆನ್ಸರ್ ಮಾಡಿ. ವೈ ದ ವೈಟ್ ಶರ್ಟ್ ಅಪ್ಲೈಯಿಂಗ್ ಸೋಪ್ ಇಟ್ ಚೇಂಜ್ ಇಟ್ಸ್ ಕಲರ್ ಅಂತ, ಯಾಕೆ ಅಂತ ಮಾಡಿ. ಆ್ಯಂಡ್ ಫ್ಯಾಸಿನೇಟಿಂಗ್ ಫಾಕ್ಸ್, ವೈ ದ ಟರ್ಮರಿಕ್ ಈಸ್ ನೋನ್ ಆಸ್ ಗೋಲ್ಡನ್ ಸ್ಪೈಸ್. ವೈ ದ ಟರ್ಮರಿಕ್ ಇದು ಯಾಕೆ ಚಿನ್ನದ ಮಸಾಲೆ ಅಂತ ಕರೀತಾರೆ ಅಂತ ಬರೀರಿ. ವಿಚ್ ಫ್ಯಾಮಿಲಿ ಈಸ್ ದ ಟರ್ಮರಿಕ್ ಈಸ್ write the member of the turmeric family. Turmeric family ಯಾವ್ದು ಮೆಂಬರ್ ಅದು ಅಂತ ಬರೀರಿ. Where is the ginger and turmeric is cultivated? ಎಲ್ಲೆಲ್ಲಿ? ಇಂಡಿಯಾ and other countries. Write the two uses of turmeric. ಟರ್ಮರಿಕ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಬರೀರಿ. ಆ್ಯಂಡ್ ಇದನ್ನು ಮಾಡಿ. ಆ್ಯಂಡ್ ವಾಟ್ ಈಸ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್? ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂದರೆ ಏನು? ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.